Hi guys, welcome back to our channel. ಶಿಲ್ಪಾ ಏನ್ ಮಾಡ್ತಿದ್ದೆ ಅಡಿಗೆ ಇವತ್ತು? ಏನ್ ಮಾಡೋದು ಏನ್ ಮಾಡ್ತೀರಾ ನೀವು? ನಾನೇನ್ ಮಾಡೋಣ, ನೀನೇ ಮಾಡ್ಬೇಕು. ನಿಮ್ಮನೆಗೆ ಬಂದಿದ್ದೆ, ಮೈಸೂರಿಗೆ ಬಂದಿದ್ದೆ, ನೀನೇ ಮಾಡ್ಬೇಕು ಅಡಿಗೆ. ಯಾವಾಗ್ಲೂ ನೀವೇ ತಾನೇ ಮಾಡೋದು. ಮದುವಮ್ಮ ಬಚ್ಚಿ ಕೇಳ್ತಾ ಇದ್ದಂಗೆ ಮದುವಮ್ಮ. ಯಾವಾಗ್ಲೂ ನೀವೇ ತಾನೇ ಅಡ್ಗೆ ಮಾಡೋದು. ನಾನೇ ಅಡಿಗೆ ಮಾಡಲ್ಲ. ನನಗ್ ರೆಸ್ಟ್ ತಾನೆ. ನನಗ್ ರೆಸ್ಟ್ ಕೊಡ್ಬೇಕು ಅಂತ ನೀವ್ ಮಾಡ್ತೀರಾ. ಆಕ್ಚುಲಿ ನಾನು ಯಾವಾಗ ಮೈಸೂರಿಗೆ ಬಂದಿರೋದು ನಾನೇ ಅಡಿಗೆ ಮಾಡೋದು. ಏನ್ ಮಾಡ್ತೀರಣ್ಣ? ಏನ್ ಸ್ಪೆಷಲ್? ಏನ್ ಟ್ರೈ ಮಾಡಿದ್ರ ಹೊಸದಾಗಿ? ಆಕ್ಚುಲಿ ನಾನು ಎಲ್ಲಾ ಮಾಡ್ತೀನಿ. ನಿಂಗೆ ಏನ್ ಬೇಕು ಪ್ರತಿ ಸಲ ಬಂದಾಗ್ಲೂ ನಾನೇ ಮಾಡೋದು. ಸೊ ನಿಂಗೆ ಏನ್ ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ. ಅಲ್ಲ ಇವಾಗ ನಿಮ್ಗೆ ಏನ್ ತಿನ್ಬೇಕು ಅಂತ ಅನಿಸ್ತಾ ಇದೆ ಅದ್ರ ಸರಿ. ನಿನಗೇನ್ ತಿನ್ಬೇಕು ಅನ್ನಿಸ್ತಿದೆ ಅದನ್ನ ನಾನ್ ಮಾಡ್ಕೊಡ್ತೀನಿ. ಏನ್ ಬೇಕು ಹೇಳು. ಏನ್ ಹೇಳಿ? ದಿಂಡಿಗಲ್ ಬಿರಿಯಾನಿನಾ? ಅದೇ ನಾನ್ ವೆಜ್ ಬಿಟ್ಟು ಬರೀ ವೆಜಿಟೇಬಲ್ಸ್ ಹಾಕಿ ವೆಜ್ ಮಾಡೋದು. ವೆಜಿಟೇಬಲ್ ದಿಂಡಿಗಲ್ ಬಾತು. ಜೀವನದಲ್ಲಿ ಯಾರು ಟ್ರೈ ಮಾಡಿಲ್ಲ. ನಾನ್ ವೆಜ್ ವೆಜ್ ದಿಂಡಿಗಲ್ ಬಿಟ್ಟು ಯಾರು ಟ್ರೈ ಮಾಡಿಲ್ಲ. ಎಲ್ರು ದಿಂಡಿಗಲ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತಾರೆ. ಆದ್ರೆ ಫಸ್ಟ್ ಟೈಮ್ ನಿಮಗೋಸ್ಕರ ದಿಂಡಿಗಲ್ ವೆಜ್ ಸ್ಟೈಲ್ ಬಿರಿಯಾನಿ ಟ್ರೈ ಮಾಡೋಣ. ಅಣ್ಣ ಇನ್ನು ಸ್ಟಾರ್ಟ್ ಮಾಡೇ ಇಲ್ವಾ? ಏನಾದ್ರು ರೆಡಿ ಮಾಡ್ಕೊಟ್ರೆ ಸ್ಟಾರ್ಟ್ ಮಾಡಬಹುದು. ಅಲ್ಲ ಏನ್ ರೆಡಿ ಮಾಡ್ಕೊಡ್ಲಿ ಹೇಳಿ, ರೆಡಿ ಮಾಡ್ಕೊಡ್ತೀನಿ ಬೇಗ ಬೇಗ. ಬನ್ನಿ, ಈಗ ಒಂದು ಮಸಾಲೆ ಹೇಳ್ತೀನಿ. ಎಲ್ಲ ಐಟಮ್ ಏನೇನು ಬೇಕು ಎಲ್ಲ ಶಿಲ್ಪಾರು ಎತ್ಕೊಡ್ತಾರೆ. ಅದೊಂದು ಗ್ರೈಂಡ್ ಮಾಡ್ಕೊಂಡು ಒಂದು ಸ್ಪೆಷಲ್ ಗರಂ ಮಸಾಲ ಇದೆ, ಅದನ್ನು ಮಾಡ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ. ಇಲ್ವಾ? ಡನ್. ಒಂದಷ್ಟು ಮಸಾಲೆ ಹೇಳ್ತೀನಿ, ಎಲ್ಲ ಎತ್ಕೊಡು. ಡ್ರೈ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಜೋರಾಗಿ ಮಾಡೋದು, ಪರವಾಗಿಲ್ಲ. ಬೇಗ ಬೇಗ ತಂದ್ಕೊಡ್ತೇನೆ. ಬೇಸಿಗೆ ಶಿಲ್ಪ ರೆಡಿ ಮಾಡಿಕೊಟ್ಟಿದ್ದಾರೆ. ಏನೇನು ಬೇಕು ಅಂತ ಒಂದ್ಸರಿ ಹೇಳ್ತೀನಿ. ಸೋಂಪು, ಜೀರಿಗೆ, ಏಲಕ್ಕಿ, ಕಲ್ಲುವು, ಜಾಪತ್ರೆ, ಪಲಾವ್ ಎಲೆ, ಅನಾನಸ್ ಹೂವು, ಇದು ಬಂದು ಮರಾಠಿ ಮೊಗ್ಗು, ಮೆಣಸು, ಲವಂಗ, ಚಕ್ಕೆ, ಇಷ್ಟೆಲ್ಲ ಹಾಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡು ಇದೇ ಮೇನ್ ಇಂಗ್ರೀಡಿಯೆಂಟು. ಎಲ್ಲ ಮಸಾಲೆ ಇದಕ್ಕೆ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾವು ಜಾಸ್ತಿ ಮಾಡ್ಕೊತ ಇದ್ದೀವಿ, ಎತ್ತಿಡ್ಕೊಂಡು ಮತ್ತು ಮುಂದೆ ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡ್ಕೊತ ಇದ್ವಿ. ಈಗ ಇಷ್ಟು ಐಟಮ್ ಒಂದು ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು ಗ್ರೈಂಡ್ ಮಾಡ್ಕೊಳ್ಳೋಣ. ಗೇಸಿದಲ್ಲಿ ಧನಿಯಾ ಒಂದು ಮರ್ತ್ಬಿಟ್ಟಿದ್ವಿ, ಧನಿಯಾ ಕಾಳು ಒಂದು ಮರ್ತಿದ್ವಿ, ಅದನ್ನು ಒಂಚೂರು ಹಾಕೋಣ. ಧನಿಯಾ ಕಾಳೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ, ಇದನ್ನು ಸೇರಿ ಡ್ರೈ ರೋಸ್ಟ್ ಮಾಡೋಣ. ಗಮ್ ಅಂತ ಇದೆಯಾ, ಒಂದು ಸ್ಮೆಲ್ ಫ್ರೇಗ್ರೆನ್ಸ್ ಬರ್ತಾ ಇದೆಯಾ? ಮಸಾಲೆಗಳ ಸ್ಮೆಲ್ಲು ಸಕಲಾಗಿದೆ. ಇದೇನಿಲ್ಲ, ಇದೊಂಚೂರು ರೋಸ್ಟ್ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದು ಗ್ರೈಂಡ್ ಮಾಡ್ಕೊಂಡ್ರೆ ಗರಂ ಮಸಾಲ ರೆಡಿ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಮಸಾಲಾನ ಒಂದು ಸಲ ಗ್ರೈಂಡ್ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ಇದೇ ಮೇನ್ ಇಂಗ್ರೀಡಿಯೆಂಟು. ಈ ಗ್ರೈಂಡ್ ಆಗಿರೋ ಮಸಾಲೆನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜಾಸ್ತಿ ಇದೆ, ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ನಮ್ಮ ಬಂಗಾರಿ ನೋಡಿ, ಇಲ್ಲಿ ಯಾವ ಚಿಂತೆನೂ ಇಲ್ಲ. ಅವಳಾಯ್ತು, ಅವಳ ಆಟ ಆಯ್ತು, ಯಾರಿಗೂ ತೊಂದರೆ ಕೊಡಲ್ಲ. ಅಲ್ಲ ಬಂಗಾರಿ, ಅಲ್ಲ ಬಂಗಾರಿ. ಮಸಾಲ ಟ್ರಾನ್ಸ್ಫರ್ ಮಾಡ್ಕೊಂಡಾಯ್ತು. ಇದೇ ಮಿಕ್ಸಿ ಜಾರ್ಗೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ ಇದೆ, ತೋರಿಸ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಸಾಂಬಾರು ಈರುಳ್ಳಿ ಹಾಕೊಂಡಿದ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಹಾಕಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ಸ್ವಲ್ಪ ಗೋಡಂಬಿ, ಇದರ ಜೊತೆಯಲ್ಲಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅದು ಪೌಡ್ರು, ಇದು ಪೇಸ್ಟು. ಇದಕ್ಕೊಂಚೂರು ಎಣ್ಣೆ ಹಾಕೊಳ್ಳೋಣ. ನಮ್ಮ ಮಧುಮಾಮನ ಮನೇಲಿ ಯೂಸ್ ಮಾಡಿದ ಶೇಂಗಾ ಎಣ್ಣೆ. ನಮ್ಮ ಈ ಸುಧೇ ಇದೆ ಅವ್ರದ್ದು ಆ್ಯಕ್ಚುಲಿ, ಸರಸ್ವತಿ ಆರ್ಗ್ಯಾನಿಕ್ಸ್ ಇದು. ಹಾಂ ಎಸ್ ಹೌದು. ಎಸ್, ನಿಮ್ಗೆ ಯಾರಿಗೆ ಎಣ್ಣೆ ಬೇಕು, ಪ್ಯೂರ್ ಆರ್ಗ್ಯಾನಿಕ್ ಆಯಿಲ್, ಗಾಣದ ಎಣ್ಣೆ, ಶೇಂಗಾ ಎಣ್ಣೆ, ಇದನ್ನು ತರಿಸ್ಕೊಳ್ಳಿ. ಸರಸ್ವತಿ ಆರ್ಗ್ಯಾನಿಕ್ಸ್ ಅಂತ ನಿಮ್ಗೆ ಸಿಗತ್ತೆ.
ಗೂಗಲಲ್ಲಿ ಸರ್ಚ್ ಮಾಡಿ ಚಿತ್ರದುರ್ಗ. ಇದ್ರ ಓನರ್ ಬಂದು ಸುಜಯ್ ಅಂತ ನಮ್ಮ ಫ್ರೆಂಡು. ನಿಮಗೆ ಯಾರಿಗೆ ಬೇಕೋ ನಂಬರ್, ಕಾಂಟ್ಯಾಕ್ಟ್ ನಂಬರ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ತರಿಸ್ಕೊಳ್ಳಿ. ಸರಸ್ವತಿ ಆರ್ಗ್ಯಾನಿಕ್ಸ್ದು ಎಲ್ಲ ಮೇಜರ್ ಯೂಟ್ಯೂಬ್ ಚಾನಲ್ ಆದಂಥ ಕಲಾ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಕೃಷಿ ಪರಿಚಯ ಎಲ್ಲದರಲ್ಲೂ ಅವ್ರ ವಿಡಿಯೋಸ್ ಇದೆ. ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಈಗ ಇದು ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿದೆ. ನೀವು ಮನೆಯಲ್ಲೇ ಕುತ್ಕೊಂಡು ಆರ್ಡರ್ ಮಾಡಬಹುದು. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ನಿಮಗೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಯಾರಿಗೆ ಬೇಕು ವೆಬ್ಸೈಟ್ ಇಂದ ಡೈರೆಕ್ಟ್ ಆರ್ಡರ್ ಮಾಡಿ ನಿಮ್ಮ ಮನೆಗೆ ಪರಿಶುದ್ಧವಾದ ಗಾಣದ ಎಣ್ಣೆ ಹಾಗೂ ಇತರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಮನೆಗೆ ತರಿಸ್ಕೊಳ್ಳಿ. ಎಣ್ಣೆ ಕರಿದೆ, ಒಂದು ಸ್ವಲ್ಪ ಈರುಳ್ಳಿ ಹಾಕೋಣ. ಎಲ್ಲಿವರೆಗೂ ಬಂತು? 20 ಮಿನಿಟ್ಸ್ ರೆಡಿ ಆಗುತ್ತೆ. ಈರುಳ್ಳಿ ಹಾಕಿ ಗಮ್ ಅಂತ ಇದೆ. ಮಸಾಲೆ ಎಲ್ಲ ಗ್ರೈಂಡ್ ಮಾಡಿರೋದಿಲ್ಲ. ಈರುಳ್ಳಿ ಫ್ರೈ ಆಯಿತು. ನೆಕ್ಸ್ಟ್ ಒಂದು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಗೊತ್ತಾ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ. ಇದನ್ನ ಗ್ರೈಂಡ್ ಹಾಕೋಣ ಇವಾಗ. ಕೊತ್ತಂಬರಿ ಮತ್ತು ಪುದೀನ ಫೈನ್ ಚಾಪ್, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಹಾಕಿ ಒಂಚೂರು ಫ್ಲೇವರ್ ಬಿಡೋದಂತ ಒಂಚೂರು ಮಿಕ್ಸ್ ಮಾಡೋಣ. ಇದಕ್ಕೆ ನೆಕ್ಸ್ಟ್ ಒಂಚೂರು ಮೊಸರು ಹಾಕೋಣ. ಈಗ ಮೊಸರು ಹಾಕಾಯಿತು. ಒಂದು ಸ್ವಲ್ಪ ಗರಂ ಮಸಾಲ ಕೊಡಿ, 1 ಸ್ಪೂನ್, ಒಂದು ಅರ್ಧ ಸ್ಪೂನ್ ಸಾಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಬಾಯಿಲಿ ಅದು ಮಾಮ. ಇದಕ್ಕೆ ತರಕಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಎಲ್ಲರೂ ಇದಕ್ಕೆ ಚಿಕನ್ನು, ಮಟನು, ನಾನ್ ವೆಜ್ ಹಾಕ್ತಾರೆ. ನಾವು ತರಕಾರಿ ಹಾಕಿ ಟ್ರೈ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ದಿಂಡಿಗಲ್ ಇದರಲ್ಲಿ ವೆಜ್ ಬಿರಿಯಾನಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಹೆಂಗೆ ಬರುತ್ತೆ ನೋಡೋಣ. ಚೆನ್ನಾಗಿ ಬಂದರೆ ಹೇಳ್ತೀವಿ, ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒಟ್ಟು ಲಿಂಗಕ್ಕೋಸ್ಕರ ಏನೋ ಮಾಡ್ತಿದ್ದಪ್ಪ. ಎಲ್ರಿಗೂ ಮಾಡ್ತೀವಿ ನಾವು. ಒಂಥರ ಜಾತಿ ಆಗ್ತಿತ್ತದೆ ನಮ್ಮದು. ಎಲ್ಲರಿಗೂ ಮಾಡ್ತೀವಿ. ನಿಮ್ಮ ಥರ ಸಿಕ್ಕರೆ ಖುಷಿಯಾಗಿರ್ಬೋದು. 5 ರೋಲಿಂಗ್ ಆಯ್ತು, ಎಲ್ಲ ಚೆನ್ನಾಗಿರ್ಬೋದು. ಬ್ರಾಬಿಟ್ಟು ಎಲ್ಲ ಈ ತರಕಾರಿ ಮತ್ತು ಮಸಾಲೆಗೆ ಅಕ್ಕಿ ಎಷ್ಟಿದೆ, ಅಕ್ಕಿ ಮುಂಚೆನೇ ನೆನೆಸಿಟ್ಕೊಂಡಿದ್ದೀವಿ. 1:2 ನೀರು ಹಾಕೋಣ. ಆಲ್ಮೋಸ್ಟ್ 2 ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೀವಿ, 2 ಗ್ಲಾಸ್ ನೀರು ಹಾಕೋಣ ಇವಾಗ. ಇದೊಂಚೂರು ಚೆನ್ನಾಗಿ ಬೇಯಲಿ. ಅಕ್ಕಿ ಒಂದು ರೌಂಡ್ ಬೆಂದ ಮೇಲೆ ಮತ್ತೆ ನೀರು ಹಾಕೋಣ. ಬೇಸಿಗೆ ವೆಜಿಟೇಬಲ್ಸ್ ಒಂದು ಲೆವೆಲ್ಲಿಗೆ ಬಂದಿದೆ, ಒಂದು 50-60% ಅಷ್ಟು ಬೆಂದಿದೆ. ಇವಾಗ ಇದಕ್ಕೆ ರೈಸ್ ಹಾಕೋಣ. ಮುಂಚೆನೇ ರೈಸ್ ನೆನೆಸಿಟ್ಕೊಂಡಿದ್ವಿ. ನೆನೆಸಿಟ್ಕೊಂಡ್ರೆ ರೈಸ್ ಹಾಕ್ತಾ ಇದೀವಿ. ಎಕ್ಸಾಕ್ಟಾಗಿ 1:2 ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀವಿ. ಜಸ್ಟ್ 2 ವಿಷಲ್ ಬಂದರೆ ವರ್ಲ್ಡ್ಸ್ ಫಸ್ಟ್ ದಿಂಡುಗಲ್ ತಲ್ಪಾಕಟ್ಟಿ ವೆಜ್ ಬಿರಿಯಾನಿ ರೆಡಿ. ಅಣ್ಣ ಆಯ್ತಾ ಅಡುಗೆ? ಆಗಿದೆ. ಇದನ್ನ ಹಿಂಗೆ ಕಲ್ಸಕ್ಕಾಗಲ್ಲ. ಇದನ್ನೊಂದು ಎಲ್ಲರೂ ದಬಾಕನ ಬನ್ನಿ ಇಲ್ಲಿ. ದೊಡ್ಡ ಪಾತ್ರೆ ವಾವ್ ಅಣ್ಣ ಎಷ್ಟು ಚೆನ್ನಾಗಾಗಿದೆ. ಬೇಗ ಬೇಗ ತಟ್ಟೆಗೆ ಸರ್ವ್ ಮಾಡಿ. ಗಮ್ ಅಂತ ಇದೆ, ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬ್ತಾ ಇದೆ. ಇವ್ರು ನೋಡಿ ಇವಾಗ ಬಂದಿದ್ದಾಳೆ. ಅವಾಗಲಿಂದ ಅಲ್ಲಿ ಪಾಪದ ಆಟ ಆಡ್ಕೊಂಡು ಬಂದಿದ್ದು ನಾನು. ಆಯ್ತು ಇವಾಗ ಬಂದಿದ್ದಾಳೆ. ದಿಸ್ ಇಸ್ ವರ್ಲ್ಡ್ಸ್ ಫಸ್ಟ್ ದಿಂಡುಗಲ್ ತಲ್ಪಾಕಟ್ಟಿ ವೆಜ್ ಬಿರಿಯಾನಿ.
ಫಸ್ಟ್ ದಿಂಡಿಗಲ್ ತಲಪಾಕಟ್ಟಿ ವೆಜ್ ಬಿರಿಯಾನಿ ನಾವೇ ಮಾಡಿರೋದು. ಒಂದ್ಸಲ ಎಲ್ಲ ರೆಸಿಪೀಸ್ ಟೋಟಲಿ ಫುಲ್ ಬಿರಿಯಾನಿ ನಿಮಗೆ ಗೊತ್ತಾಗುತ್ತೆ. ಟೋಟಲ್ ವಿಡಿಯೋ ನೋಡಿ, ನೋಡ್ತಾ ಇದ್ದಾರೆ. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಎಸಿ ನೋಡಿ, ಎಲ್ರಿಗೂ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ನಮ್ಮ ಅರ್ಧಾಂಗಿಯವ್ರು ಆಲ್ರೆಡಿ ಹಾಕೊಂಡು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತಿನ್ಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ. ಇಲ್ಲ, ನನಗೆ ಗೊತ್ತಿರ್ತಾರೆ, ಯಾರೂ ಮಾಡಿಲ್ಲ. ನೋಡ್ರಿ ಹೆಂಗಿದೆ ಚಿನ್ನಿ, ಪಟ್ಟಂತ ರಿವ್ಯೂ ಹೇಳೊಂದು. ಯಾವಾಗಲೂ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಇನ್ನೊಂದ್ಸಲ ಹೇಳಿ, ತಟ್ಟೆಗೆ ಹಾಕೊಂಡು ಹೇಳು. ಈಗ ನೆಕ್ಸ್ಟು ಶಿಲ್ಪ ಅವ್ರು ಬಂದರು. ನಾವು ಬಂದ್ಬಿಟ್ಟು ಬ್ಯಾಟಿಂಗ್. ಈ ಟಾಯ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡಿ. ಈ ಟಾಯ್ಸ್ ಎಲ್ಲ ನಮ್ಮ ಚಿರಿದು ಅಲ್ಲಿ ಮಲಗಿದೆ ನೋಡಿ, ಇಲ್ಲಿ ಬಟ್ಟೆ ಬೇಡ ಕ್ಯಾಂಡಿಡೇಟು ಅವ್ರದ್ದಿದು ಟಾಯ್ಸ್ ಎಲ್ಲ. ಮಧುಮಾಮ ಬೇಗ ಬನ್ನಿ ಇಲ್ಲಿ. ಸಕ್ಕತ್ತಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಇಲ್ಲಿ ಸರ್ ಪ್ಲೀಸ್ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿ ಸರ್ ಪ್ಲೀಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಜವಾಗ್ಲೂ ಚೆನ್ನಾಗಿದೆಯಾ? ಕ್ರೇಜಿ ಆಗಿದೆ. ದಿಂಡಿಕಲ್ ವೆಜ್ ಬಿರಿಯಾನಿ ಇವತ್ತು ಶಿಲ್ಪ ರಪ್ಪ ಅಂತ ನೀನು ಹೇಳು, ರಿವ್ಯೂ ಹೇಳು ಪಟ್ಟಂತ. ತಿನ್ಬಿಟ್ಟು ಹೇಳ್ತೀನಿ. ಹೆಂಗಿದೆ? ಸೂಪರ್. ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಮಾಡಿ, ಚಿಕನ್ ಮಟನ್ ಹಾಕೊಳ್ಳಿ. ಯಾರು ವೆಜ್ ತಿಂತೀರೋ ಅವರೆಲ್ಲ ಒಳ್ಳೆ ತರಕಾರಿಗಳು ಹಾಕೊಂಡು ಸಕಾದ ಮಾಡ್ಕೊಳ್ಳಿ. ನೀವು ಮಶ್ರೂಮ್ ಹಾಕೊಳ್ಳಿ, ತರಕಾರಿ ಹಾಕೊಳ್ಳಿ, ಏನಾನ ಹಾಕ್ಕೊಳ್ಳಿ. ಬಟ್ ಸೇಮ್ ಇದೇ ರೆಸಿಪಿ ಫಾಲೋ ಮಾಡಿ, ಚೆನ್ನಾಗಿ ಬರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.